ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಭಾರಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಟಿಎಂಸಿ ನಾಯಕರನ್ನ ಜನ ಹೊಡಿತಾ ಇದ್ದಾರೆ. ಟಿಎಂಸಿಯ ಕಚೇರಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಟಿಎಂಸಿ ಒಡೆದು ಹೋಗಿದೆ. ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಹರಸಾಹಸ ಮಾಡ್ತಾ ಇದ್ದಾರೆ. ಟಿಎಂಸಿಯ ಆಂತರಿಕ ಕದನ ಬಂಗಾಳ ರಾಜಕೀಯದ ಮೇಲೆ ಭಾರಿ ಪರಿಣಾಮವನ್ನು ಕೂಡ ಉಂಟು ಮಾಡ್ತಾ ಇದೆ. ಇದೆಲ್ಲ ರಾಜಕೀಯ ಅಂತ ಅನ್ಸಿದ್ರು ಕೂಡ ರಾಜಕೀಯೇತರ ಬೆಳವಣಿಗೆಗಳು ಅಲ್ಲಿ ಸಾಕಷ್ಟು ನಡೀತಾ ಇವೆ. ಅದರಲ್ಲೂ ಅಲ್ಲಿನ ಗಡಿ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಾಟಾಗ್ತಾ ಇದೆ. ಗಡಿ ಬೇಲಿ ನಿರ್ಮಾಣಕ್ಕೆ BSF ಗೆ ಬೇಕಿದ್ದ ಜಾಗ ಮಂಜೂರಾಗಿದೆ. ಹೀಗಾಗಿನೇ ಇನ್ನು ಮುಂದೆ ಬಾಂಗ್ಲಾದಿಂದ ಭಾರತಕ್ಕೆ ಬರ್ತಾ ಇದ್ದ ಅಕ್ರಮ ವಲಸಿಗರ ಕಾಟ ತಪ್ಪಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಆದ್ರೆ ಇಷ್ಟು ದಿನ ಆಗ ಹೋಗಿರೋ ವಲಸೆಗಳು ಇಲ್ಲಿ NIA ಆ ಬಗ್ಗೆ ಕೊಟ್ಟಿರೋ ವರದಿಯೊಂದು ಬೆಚ್ಚಿ ಬೀಳೋ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಆ ವರದಿಲಿ ಅಂಥದ್ದು ಏನಿದೆ? ಪಶ್ಚಿಮ ಬಂಗಾಳದಲ್ಲಿ ಆಗುತ್ತಾ ಇರೋದೇನು? ಅದು ಹೇಗೆ ದೇಶದ ಭದ್ರತೆಗೆ ಧಕ್ಕೆಯನ್ನುಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ ಶನಿವಾರ ಗೃಹ ಸಚಿವ ಅಮಿತ್ ಶಾ ಸಿಲಿಗುರಿಗೆ ಭೇಟಿ ಕೊಟ್ಟರು. ಭಾರತದ ಚಿಕನ್ ನೆಕ್ ಅಂತಲೇ ಗುರುತಿಸಿಕೊಳ್ಳುವ ಸಿಲಿಗುರಿ ಕಾರಿಡಾರ್ಗೆ ಬಂದು ಅಲ್ಲಿ BSF ನ ಪೋಸ್ಟ್ಗಳನ್ನ ಪರಿವೀಕ್ಷಿಸಿದ ಅಮಿತ್ ಶಾ ಈ ಕಾರಿಡಾರ್ನ ಭದ್ರತೆ ಬಗ್ಗೆ ಯಾರಿಗೂ ಅನುಮಾನ ಬೇಡ, ಅದು ತುಂಬಾ ಸೇಫ್ ಆಗಿದೆ ಅನ್ನೋ ಮಾತುಗಳನ್ನು ಆಡಿದ್ರು. ಇತ್ತೀಚೆಗೆ ಭಾರತ ಈ ಸಿಲಿಗುರಿ ಕಾರಿಡಾರ್ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನ ವಹಿಸ್ತಾ ಇದೆ. ಹೆಚ್ಚಿನ ಎಚ್ಚರಿಕೆಯ ಕ್ರಮಗಳನ್ನೇ ಕೈಗೊಳ್ತಾ ಇದೆ. ಅದು ಬೇರೆಯದ್ದೇ ಕಥೆ, ಅದನ್ನು ನಿಮಗೆ ಮುಂದೆ ಹೇಳ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಿಲೋಮೀಟರ್ಗಳಷ್ಟು ಉದ್ದದ ಬಾರ್ಡರ್ ಫೆನ್ಸಿಂಗ್ ಹಾಗೂ ಇನ್ನಷ್ಟು ಬಾರ್ಡರ್ ಔಟ್ಪೋಸ್ಟ್ಗಳ ನಿರ್ಮಾಣಕ್ಕೆ ಅಮಿತ್ ಶಾ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಈ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರ ಗಡಿ ಬೇಲಿ ನಿರ್ಮಾಣಕ್ಕೆ ಕೊಟ್ಟಿರುವ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳುವ ಕೆಲಸಕ್ಕೆ BSF ಮುಂದಾಗಿದೆ. ಅಷ್ಟೇ ಅಲ್ಲ, ಅಲ್ಲೊಂದು ಹೈಟೆಕ್ ಬಾರ್ಡರ್ ವ್ಯವಸ್ಥೆ ಕೂಡ ಆಗುತ್ತೆ. ಹೀಗೊಂದು ಕಡೆ ಗಡಿಗಳನ್ನ ಭದ್ರಪಡಿಸುವ ಕೆಲಸಗಳು ಆಗ್ತಾ ಇರುವಾಗಲೇ ಮತ್ತೊಂದು ಕಡೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿ ಬಂದವರನ್ನ ಹುಡುಕಿ ಇಲ್ಲಿಂದ ಹೊರಗಟ್ಟುವ ಕೆಲಸ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಅವರು ಹೇಗೆ ಗಡಿಗಳನ್ನ ದಾಟಿ ಬರ್ತಾರೆ ಅನ್ನೋದನ್ನ ಪತ್ತೆ ಮಾಡುವ ಕೆಲಸಕ್ಕೆ ಕೂಡ ಏಜೆನ್ಸಿಗಳು ಮುಂದಾಗಿವೆ. ಇದೇ ಸಂದರ್ಭದಲ್ಲಿ ಅಕ್ರಮ ವಲಸಿಗರನ್ನ ಗಡಿ ದಾಟಿಸಿ ದೆಹಲಿ, ಸೂರತ್, ಬೆಂಗಳೂರು, ಚೆನ್ನೈ, ಮುಂಬೈ ಸೇರಿದಂತೆ ದೇಶದ ನಾನಾ ನಗರಗಳಿಗೆ ಕಳುಹಿಸೋದಕ್ಕೆ ಅಂತಲೇ ದೊಡ್ಡದೊಂದು ಟೀಮ್ ಕೆಲಸ ಮಾಡ್ತಾ ಇರೋದು ಕೂಡ ಬಯಲಾಗಿದೆ. ಆ ಟೀಮ್ನ ಕೆಲವರನ್ನ NIA ವಶಕ್ಕೆ ಪಡ್ಕೊಂಡಿದ್ದು ಅವರ ವಿಚಾರಣೆ ನಡೀತಾ ಇದೆ. ಗೆಳೆಯರೆ, ಬಾಂಗ್ಲಾದೇಶಿಗಳು ಅಕ್ರಮವಾಗಿ ನುಸುಳೋದು, ಅವರು ದೇಶದ ಪ್ರಮುಖ ನಗರಗಳನ್ನು ಸೇರೋದು, ಕರ್ನಾಟಕ, ತಮಿಳುನಾಡು, ಕೇರಳ, ಅಸ್ಸಾಂ, ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿನ ಎಸ್ಟೇಟ್ಗಳ ಒಳಗೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ನೆಲೆ ನಿಂತು ಬಿಡೋದು, ಇದೆಲ್ಲವೂ ಕೂಡ ಮುಂಚಿನಿಂದ ನಡೀತಾ ಇರೋದೆ. ಹಾಗೆ ಬಂದವರನ್ನ ಗಡಿ ದಾಟಿಸಿ ಇಲ್ಲಿನ ನಾನಾ ರಾಜ್ಯಗಳಿಗೆ ಕಳುಹಿಸಿಕೊಡೋದಕ್ಕೊಂದು ವ್ಯವಸ್ಥೆ ನಮ್ಮ ದೇಶದೊಳಗೆ ಇಲ್ಲದೆ ಇದ್ರೆ ಈ ಅಕ್ರಮ ವಲಸೆಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿಂದಲೋ ಬಂದ ಬಾಂಗ್ಲಾದೇಶಿ ಅಕ್ರಮ ವಲಸಿಗನಿಗೆ ತಾನು ಭಾರತದ ಯಾವ ನಗರಕ್ಕೆ ಹೋಗಬೇಕು, ಎಲ್ಲಿಗೆ ಹೋದ್ರೆ ಕೆಲಸ ಸಿಗುತ್ತೆ, ಯಾರು ಕೆಲಸ ಕೊಡ್ತಾರೆ, ಯಾರು ಕೆಲಸ ಕೊಡಿಸ್ತಾರೆ, ಇದ್ಯಾವುದು ಗೊತ್ತಿರೋದಿಲ್ಲ. ಹಾಗೆ ಯಾರ್ಯಾರು ಸುಮ್ಮನೆ ಬಂದು ಕೇಳಿದ್ರೆ ನಮ್ಮಲ್ಲಿ ಕೆಲಸಗಳು ಸಿಗೋದಿಲ್ಲ. ಸೊ ಅವರನ್ನ ಇಲ್ಲಿ ನೆಲೆಗೊಳಿಸೋದಿಕ್ಕೆ ಅಂತಲೇ ಒಂದು ಆರ್ಗನೈಸ್ಡ್ ವ್ಯವಸ್ಥೆ ನಮ್ಮಲ್ಲಿ ಇರಬೇಕಲ್ವಾ? ಅಂಥದ್ದೊಂದು ಜಾಲವನ್ನೇ ಈಗ NIA ಭೇದಿಸಿರೋದು. ಅದು ಪಶ್ಚಿಮ ಬಂಗಾಳದ ನಾರ್ತ್ 24 ಪರಗಣ ಜಿಲ್ಲೆಯ ಬೊಂಗಾನ್ ಅನ್ನೋ ಪ್ರದೇಶ. ಅಲ್ಲಿನ ನಿವಾಸಿ ಶಹಾಬುದ್ದೀನ್ ಮೊಂಡಲ್ ಅನ್ನೋನನ್ನ NIA ವಶಕ್ಕೆ ತಗೊಂಡಿತ್ತು. ಅವನನ್ನ ಸಿಂಪಲ್ ಆಗಿ ಡ್ರಿಲ್ ಮಾಡಿದ NIA ಇನ್ನೂ 6 ಮಂದಿಯನ್ನ ಅಲ್ಲಿ ಎತ್ತಾಕೊಂಡು ಬಂತು. ಅಲ್ಲಿಗೆ ನಾರ್ತ್ 24 ಪರಗಣ ಜಿಲ್ಲೆ ಮೂಲಕ ಹೇಗೆ ಅಕ್ರಮ ವಲಸಿಗರು ಭಾರತವನ್ನ ತಲುಪ್ತಾ ಇದ್ದಾರೆ ಅನ್ನೋ ವಿಷಯ ಹೊರಗೆ ಬಂತು. ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಬಾಂಗ್ಲಾ ಗಡಿಗೆ ಅಂಟಿಕೊಂಡಿರುವ ಬೊಂಗಾನ್ನ ಮೂಲಕ ಅಕ್ರಮ ವಲಸೆ ಹೇರಳವಾಗಿ ನಡೀತಾ ಇತ್ತು. ಹಾಗೇನೆ ಬಾಗ್ದಾ ಮೂಲಕ ಕೂಡ ಇನ್ಫಿಲ್ಟ್ರೇಷನ್ ಆಗ್ತಾ ಇತ್ತು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬೊಂಗಾನ್. ಇದು ಬಾಂಗ್ಲಾ ಗಡಿಗೆ ತುಂಬಾ ಹತ್ತಿರದಲ್ಲಿರೋ ಪ್ರದೇಶ. ಎರಡೂ ಕಡೆಗಳಲ್ಲಿ ಜನ ಕೊಟ್ಟು ತಗೊಳ್ಳೋ ಸಂಬಂಧಗಳನ್ನ, ಅಂದ್ರೆ ರೋಟಿ ಬೇಟಿ ಸಂಬಂಧ ಇಟ್ಕೊಂಡಿದ್ದಾರೆ. ಆ ನಂಟನ್ನು ಬಳಸ್ಕೊಂಡೇ ಈ ಶಹಾಬುದ್ದೀನ್ ಮೆಂಡಲ್ ಹಾಗೂ ಅವನ ಸಹಚರರು ಅಕ್ರಮ ವಲಸೆಗೆ ನೆರವನ್ನ ಕೊಡ್ತಾ ಇದ್ರು. ಹಾಗೇನೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಗ್ದಾ. ಈ ಬಗ್ದಾಗೆ ಜಲಮಾರ್ಗದ ಮೂಲಕ ಕೂಡ ಬಂದು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎರಡೂ ಕಡೆಗಳಲ್ಲಿ ಬಾಂಗ್ಲಾದಿಂದ ಬರ್ತಾ ಇದ್ದ ವಲಸಿಗರನ್ನ ಭಾರತಕ್ಕೆ ಸೇರಿಸುವ ಕೆಲಸವನ್ನ ಈ ಮೊಂಡಲ್ನ ತಂಡ ಮಾಡ್ತಾ ಇತ್ತು. ಇಲ್ಲಿ ಅಕ್ರಮ ವಲಸಿಗರನ್ನ ಗಡಿ ದಾಟಿಸೋ ಮೊದಲೇ ಅವರ ಫೇಕ್ ಆಧಾರ್ ಕಾರ್ಡ್ಗಳು ಭಾರತದಲ್ಲಿ ಸಿದ್ಧ ಆಗಿಬಿಡ್ತಾ ಇತ್ತು. ಆ ನಂತರ ಅವ್ರ ಹತ್ರ ಹಣ ತಗೊಂಡು ಅವರನ್ನ ಗಡಿ ದಾಟಿಸಿ ಹೌರಾ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬರಲಾಗ್ತಾ ಇತ್ತು. ಅವರಲ್ಲಿಗೆ ಬರುವಷ್ಟೊತ್ತಿಗೆ ರೈಲ್ವೆ ಟಿಕೆಟ್ಗಳು ಕೂಡ ಸಿದ್ಧ ಆಗಿರ್ತಾ ಇದ್ವು. ಅವರ ಕೈಗೆ ಟಿಕೆಟು ಮತ್ತು ಪಶ್ಚಿಮ ಬಂಗಾಳ, ಅಸ್ಸಾಂ, ಮಿಜೋರಾಂ ಅಥವಾ ಇನ್ಯಾವುದೋ ರಾಜ್ಯದ ವಿಳಾಸವನ್ನ ಕೊಟ್ಟ ಒಂದು ನಕಲಿ ಆಧಾರ್ ಕಾರ್ಡ್ ಅನ್ನ ಕೈಗಿಟ್ಟು ರೈಲ್ ಹತ್ತಿಸಿ ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಸೂರತ್ ಅಥವಾ ಹೈದರಾಬಾದ್ ನಗರಗಳಿಗೆ ಕಳುಹಿಸಿಕೊಡ್ಲಾಗ್ತಾ ಇತ್ತು. ಈ ಮಹಾನಗರಗಳಲ್ಲಿನ ಲೇಬರ್
ಕಾಂಟ್ರಾಕ್ಟರ್ಗಳ ಜೊತೆ ಈ ತಂಡಕ್ಕೆ ಸಂಬಂಧ ಇದೆಯಾ ಅನ್ನೋ ಬಗ್ಗೆ ಕೂಡ ಈಗ ತನಿಖೆಗಳಾಗ್ತಾ ಇವೆ. ಇನ್ನು ನಮ್ಮ ಮಹಾನಗರಗಳು ಕೂಡ ಹೇಗಿವೆ ಅಂದ್ರೆ ಅಲ್ಲಿ ಪಕ್ಕದ ಮನೆಯಲ್ಲಿ ಹೊಸಬರು ಬಂದ್ರು ಕೂಡ ಅವ್ರು ಯಾರು ಅನ್ನೋದನ್ನ ನಾವು ನೋಡೋದಿಕ್ಕೂ ಹೋಗೋದಿಲ್ಲ, ಅವ್ರ ಬಗ್ಗೆ ಯೋಚಿಸೋದಿಕ್ಕೂ ಹೋಗೋದಿಲ್ಲ. ಯಾರ ವಿಷಯ ನಮಗೆ ಯಾಕೆ ಅನ್ನೋ ತರ ನಮ್ಮ ಪಾಡಿಗೆ ನಾವಿದ್ದು ಬಿಡ್ತೀವಿ. ಆದ್ರೆ ಇದು ಅಕ್ರಮ ವಲಸಿಗರಿಗೆ ಹೆಚ್ಚು ಅನುಕೂಲವನ್ನ ಮಾಡಿಕೊಡ್ತಾ ಇದೆ. ಅದರಲ್ಲೂ ಈ ಅಕ್ರಮ ವಲಸಿಗರು ಹೋಗಿ ನೆಲೆಸೋದು ಸ್ಲಮ್ಗಳಲ್ಲಿ. ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇನ್ನು ಲೇಬರ್ ಕಾಂಟ್ರಾಕ್ಟರ್ಗಳು ರೆಗ್ಯುಲರ್ ಆಗಿ ಸ್ಲಮ್ಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಇಲ್ಲಿ ಕಡಿಮೆ ಕೂಲಿಗೆ ಜನ ಸಿಕ್ಕರೆ ಅವರು ಖುಷಿ ಆಗ್ತಾರೆ. ಹೀಗಾಗಿ ಬ್ಯುಸಿಯೆಸ್ಟ್ ನಗರಗಳಿಗೆ ಅಕ್ರಮ ವಲಸಿಗರನ್ನ ಪುಷ್ ಮಾಡೋದರ ಮೂಲಕ ಏಜೆಂಟರು ಸಾಕಷ್ಟು ಹಣವನ್ನ ಗಳಿಸ್ಕೊಳ್ತಾ ಇದ್ರು. ಇನ್ನು ಈ ನಗರ ಪ್ರದೇಶಗಳಿಗೆ ಬಿಟ್ರೆ ಅಕ್ರಮ ವಲಸಿಗರು ಬರುವುದು ಕಾಫಿ ಹಾಗೂ ಟೀ ಎಸ್ಟೇಟ್ಗಳಿರೋ ಪ್ರದೇಶಗಳಿಗೆ. ಅಲ್ಲಿ ಕೂಡ ವಿಪರೀತ ಪ್ರಮಾಣದಲ್ಲಿ ಲೇಬರ್ಗಳ ಅಗತ್ಯ ಇದೆ. ಸಾಮಾನ್ಯವಾಗಿ ಎಸ್ಟೇಟ್ಗಳಲ್ಲಿ ಅಥವಾ ಜಮೀನುಗಳಲ್ಲಿ ಕೆಲಸ ಮಾಡೋದಕ್ಕೆ ಸಾಮಾನ್ಯ ಕೂಲಿ ಕಾರ್ಮಿಕನಿಗೆ 600ರಿಂದ 800ರವರೆಗೆ ಕೂಲಿ ಕೊಡಬೇಕು. ಅದೇ ಈ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಬಂದ್ರೆ ಅವರು ತಮ್ಮನ್ನ ತಾವು ಅಸ್ಸಾಮಿ, ಪಶ್ಚಿಮ ಬಂಗಾಳ ಅಥವಾ ಇನ್ಯಾವುದೋ ರಾಜ್ಯ ಅಂತ ಹೇಳ್ಕೋತಾರೆ. ಅವರಿಗೆ ದಿನಕ್ಕೆ 300ರಿಂದ 350 ರೂಪಾಯಿ ಕೊಟ್ಬಿಟ್ರೆ ಅವರು ದಿನಪೂರ್ತಿ ಕೆಲಸ ಮಾಡ್ತಾರೆ. ಸ್ಥಳೀಯ ಕಾರ್ಮಿಕರಿಗಿಂತ ಹೆಚ್ಚು ಕೆಲಸನೂ ಮಾಡ್ತಾರೆ. ಅವರಿಗೆ ಕೆಲಸ ಹಾಗೂ ಆಶ್ರಯದ ಅಗತ್ಯ ಇರುತ್ತೆ. ಹೀಗಾಗಿ ಅವರಿಂದ ಹೆಚ್ಚು ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಕೂಡ ಎಸ್ಟೇಟ್ಗಳಲ್ಲಿ ಅಕ್ರಮ ವಲಸಿಗರನ್ನ ಇಟ್ಕೊಳ್ಳೋದು ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಈ ಕಾರ್ಮಿಕರನ್ನ ಸರಬರಾಜು ಮಾಡೋದಕ್ಕೆ ಕೂಡ ಲೇಬರ್ ಕಾಂಟ್ರಾಕ್ಟರ್ಗಳಿದ್ದಾರೆ. ಅವರ ಮೂಲಕವೇ ಇವತ್ತು ದೇಶದ ತುಂಬಾ ಅಕ್ರಮ ವಲಸಿಗರು ಹರಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕೇಳಿದ್ರೆ ಇಲ್ಲಿ ಬಾಂಗ್ಲಾದೇಶದ ಜನ ಬಂದು ಕೆಲಸ ಮಾಡ್ಕೊಂಡು ಒಂದಿಷ್ಟು ಗಳಿಸ್ಕೊಂಡು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾರೆ. ಕೂಲಿ ಕಾರ್ಮಿಕರ ಸಮಸ್ಯೆ ನಮಗೆ ತಪ್ಪುತ್ತೆ ಅನ್ನೋದಾದ್ರೆ ಅದನ್ನ ಹೇಗೋ ಸಹಿಸ್ಕೋಬಹುದೇನೋ. ಆದ್ರೆ ಅವ್ರು ಇಲ್ಲಿಗೆ ಬಂದ ಮೇಲೆ ಮತ್ತೆ ವಾಪಸ್ಸು ಹೋಗೋದೇ ಇಲ್ಲ. ಹಾಗೆ ಇಲ್ಲಿಗೆ ಬಂದವರು ಬಂದು ಸ್ವಲ್ಪ ವರ್ಷಗಳಾದ ನಂತರ ನಿಧಾನವಾಗಿ ಇಲ್ಲಿನ ಜನರ ನೆಮ್ಮದಿಯನ್ನ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಜನಾಂಗೀಯ ಬದಲಾವಣೆಗಳಿಗೆ ಅವರು ಕಾರಣ ಆಗ್ತಾರೆ. ಜೊತೆಗೆ ಈ ನೆಲದ ಮೇಲೆ ಕೂಡ ಅವರಿಗೆ ಅಂಥ ಪ್ರೀತಿ ಏನಿರೋದಿಲ್ಲ. ಹಣ ಒಂದು ಸಿಗುತ್ತೆ ಅಂದ್ರೆ ಏನು ಮಾಡೋದಿಕ್ಕೂ ಅವರು ಸಿದ್ಧ ಆಗಿರ್ತಾರೆ. ಹೀಗಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಭಯೋತ್ಪಾದಕರ ಜೊತೆ ಇವರು ಸಂಪರ್ಕಗಳನ್ನ ಬೆಳೆಸ್ಕೊಳ್ಳೋದು, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಸೃಷ್ಟಿಸೋದಕ್ಕೆ ಪ್ಲಾನ್ ಮಾಡೋದು, ಅಂಥ ಕೃತ್ಯಗಳಿಗೆ ಸಹಾಯವನ್ನು ಮಾಡೋದು, ಇಂಥದ್ದನ್ನೆಲ್ಲ ಈ ಅಕ್ರಮ ವಲಸಿಗರು ಮಾಡ್ತಾ ಹೋಗ್ತಾರೆ. ಸೊ ಅಕ್ರಮ ವಲಸೆಗಳಿಗೆ ಕಡಿವಾಣ ಬೀಳದೆ ಇದ್ರೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಇನ್ನು ಅಕ್ರಮ ವಲಸೆ ಹಾಗೂ ಅವರಿಗೆ ಸಹಾಯ ಮಾಡ್ತಾ ಇರುವ ಭಾರತದ ಪ್ರಜೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತನಿಖೆ ನಡಿಬೇಕಿದೆ. ಇಲ್ಲಿ ಸ್ಥಳೀಯರ ಬೆಂಬಲ ಇಲ್ಲದೆ ಅಕ್ರಮ ವಲಸಿಗರು ಈ ಮಟ್ಟದಲ್ಲಿ ಭಾರತದ ಒಳಕ್ಕೆ ಬರೋದಿಕ್ಕೆ ಮತ್ತು ಇಲ್ಲಿ ಸೆಟ್ಲ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಕಿಂಗ್ ಪಿನ್ಗಳು ಮತ್ತು ಅವರಿಗೆ ಸಹಾಯ ಮಾಡ್ತಾ ಇರೋ ನೆಟ್ವರ್ಕ್ ಗಳನ್ನ ಕೂಡ ನಾಶ ಮಾಡೋ ಕೆಲಸ ಆಗಬೇಕು. ಅದನ್ನ ಈಗ NIA ಶುರು ಮಾಡಿದೆ. ಇದರ ಜೊತೆ ಈ ಕ್ರಾಸ್ ಬಾರ್ಡರ್ ವಿಷಯದಲ್ಲಿ ಬಂಧಿತ ಆರೋಪಿಗಳಿಗೆ ವಿದೇಶಿ ಹಣ ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನು ಕೂಡ ಪರೀಕ್ಷೆಗೊಳಪಡಿಸಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ISI ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ. ಬಾಂಗ್ಲಾದ ಕಟ್ಟರ್ವಾದಿಗಳನ್ನು ಬಳಸಿಕೊಂಡು ಸುಲಭವಾಗಿ ಭಾರತಕ್ಕೆ ನುಗ್ಗಿ ದಾಂಧಲೆಗಳನ್ನ ಮಾಡೋದು ಅವರ ಐಡಿಯಾ ಇದ್ದಂತಿದೆ. ಇನ್ನು ಬಾಂಗ್ಲಾದೇಶದಲ್ಲೂ ಸಾಕಷ್ಟು ಮತೀಯವಾದಿ ಉಗ್ರ ಗುಂಪುಗಳಿವೆ. ಅವರು ಅಲ್ಲಿನ ಸಲಾಫಿ ಮುಲ್ಲಾಗಳನ್ನ ತರಬೇತುಗೊಳಿಸಿ ಅವರನ್ನ ಗಡಿ ದಾಟಿಸಿ ಭಾರತದ ಒಳಗೆ ಕಳುಹಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಂದವರು ಇಲ್ಲಿನ ಮುಸಲ್ಮಾನರಲ್ಲಿ ಮತೀಯವಾದವನ್ನ ಹೆಚ್ಚು ಮಾಡೋದಿಕ್ಕೆ ಬೇಕಾದ ಬೆಂಕಿ ತುಪ್ಪ ಸುರಿಯೋ ಕೆಲಸನ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಸುಮ್ಮನೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಾಕಷ್ಟು ಫಂಡಿಂಗ್ ಕೂಡ ಬೇಕಾಗುತ್ತೆ. ಆ ಹಣವನ್ನ ವಿದೇಶಿ ಏಜೆನ್ಸಿಗಳು ಪಂಪ್ ಮಾಡ್ತಾ ಇವ್ಯಾ, ಭಾರತವನ್ನ ಅಭದ್ರಗೊಳಿಸೋದಿಕ್ಕಾಗಿ ಬೇರೆ ದೇಶಗಳಿಂದ ಹಣಕಾಸಿನ ನೆರವು ಸಿಗ್ತಾ ಇದೆಯಾ ಅನ್ನೋ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಗೆಳೆಯರೆ, ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ TMC ಸರ್ಕಾರ ಇತ್ತು. TMC ಈ ಅಕ್ರಮ ವಲಸಿಗರನ್ನ ಕೂಡ ತಮ್ಮ ಮತ ಬ್ಯಾಂಕ್ ತರ ನೋಡ್ತಾ ಇತ್ತು. ಹೀಗಾಗಿ ವಲಸೆಗಳನ್ನ ತಡೆಯೋ ಕೆಲಸ ಅಲ್ಲಿ ಆಗ್ಲಿಲ್ಲ. ಅದರಲ್ಲೂ ಈ ನಾರ್ತ್ 24 ಪರಗಣ ಹಾಗೂ ಇನ್ನಿತರ ಗಡಿಗಂಟಿಕೊಂಡ ಜಿಲ್ಲೆಗಳಲ್ಲಿ ಅಕ್ರಮ ವಲಸೆಯ ಪ್ರಮಾಣ ತುಂಬಾನೇ ಹೆಚ್ಚಿತ್ತು. ಹೀಗಾಗಿ ಈ ರೀತಿಯ ಜಿಲ್ಲೆಗಳಲ್ಲಿ ಹಾಗೂ ಬಾಂಗ್ಲಾದ ಗಡಿಯಲ್ಲಿ BSF ಗಸ್ತನ್ನ ಈಗ ಹೆಚ್ಚು ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ರಮ ವಲಸಿಗರನ್ನ ಗುರುತಿಸುವ ಕೆಲಸ ಕೂಡ ದೊಡ್ಡ ಪ್ರಮಾಣದಲ್ಲಿ ಆರಂಭ ಆಗಿದೆ. ಸಿಕ್ಕವರನ್ನ ವಶಕ್ಕೆ ಪಡ್ಕೊಂಡು ಗಡಿ ದಾಟಿಸುವ ಕೆಲಸವನ್ನು ಕೂಡ ಸರ್ಕಾರ ಶುರು ಮಾಡಿದೆ. ಇನ್ನು ಮುಂದೆ
ಅಕ್ರಮ ವಲಸಿಗರನ್ನ ಹೊರಹಾಕೋದರ ಜೊತೆಗೆ ಅಕ್ರಮ ವಲಸೆಗಳಾಗದ ಹಾಗೆ ತಡೀತಾ ಇಲ್ಲಿ ಯಾರು ಅಕ್ರಮ ವಲಸಿಗರಿಗೆ ಆಶ್ರಯ ಮತ್ತು ಅವರಿಗೆ ಬೇಕಾದ ದಾಖಲೆಗಳನ್ನ ಸಿದ್ಧಪಡಿಸಿಕೊಡೋ ಸಿಂಡಿಕೇಟ್ಗಳಿವೆ ಅವುಗಳನ್ನ ನಾಶ ಮಾಡೋ ಕೆಲಸ ಇವೆಲ್ಲ ಒಟ್ಟೊಟ್ಟಿಗೆ ಆಗದೇ ಇದ್ರೆ ಅಕ್ರಮ ವಲಸೆಗಳನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ. ಭಾರತದ ಏಜೆನ್ಸಿಗಳು ಈಗ ಆ ಕೆಲಸಕ್ಕೆ ಕೈ ಹಾಕಿವೆ. ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ಹೊರಬಂದಿರುವ ಅಕ್ರಮ ವಲಸೆ ರ್ಯಾಕೆಟ್ ಹಾಗೂ ಅಮಿತ್ ಶಾ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.